ಅಕಾಲಿಕ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ. ಬೆಳೆ ಉಳಿಸಿಕೊಳ್ಳುವುದಕ್ಕೆ ಪರದಾಡ್ತಾ ಇದ್ದಾರೆ ರೈತರನ್ನ ಕಂಗಾಲು ಮಾಡಿದೆ ಮಳೆರಾಯ. ಅಕಾಲಿಕ ಭಾರಿ ಮಳೆ ಗಾಳಿ ಭತ್ತ ನಾಶಕ್ಕೆ ಕಾರಣವಾಗಿದೆ. ಬೆಳೆದಿರುವಂಥ ಭತ್ತ ನಾಶವಾಗಿದೆ. ಕಟಾವು ಹಂತದಲ್ಲಿದ್ದಂಥ ಭತ್ತ ನಾಶವಾಗಿ ಹೋಗಿದೆ. ಕೊಪ್ಪಳ ಜಿಲ್ಲೆಯ ಹಿಟ್ನಾಳ ಗ್ರಾಮದಲ್ಲಿ ಬೆಳೆ ನಾಶ ಆಗಿದೆ. ಅಕಾಲಿಕವಾಗಿ ಆಲಿಕಲ್ಲು ಮಳೆ ಬಿದ್ದಿರುವ ಕಾರಣಕ್ಕಾಗಿ ಇಡೀ ಭತ್ತ ನೆಲಕಚ್ಚಿ ಹೋಗಿದೆ. ಕೇವಲ ಯತ್ನಾಳ ಗ್ರಾಮ ಮಾತ್ರವಲ್ಲ, ಹಿಟ್ನಾಳ ಗ್ರಾಮ ಮಾತ್ರವಲ್ಲ, ಶಿವಪುರ, ಹುಲಗಿ, ಬಂಡಿ ಹರ್ಲಾಪುರದಲ್ಲಿಯೂ ಕೂಡ ಬೆಳೆ ನಾಶವಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಮಳೆಯಿಂದ ಭತ್ತದ ತೆನೆ ಉದುರಿ ಭತ್ತವೆಲ್ಲವೂ ಕೂಡ ಮಣ್ಣು ಪಾಲಾಗುವಂಥ ದೃಶ್ಯ ಇದು ನೋಡ್ತಾ ಇದ್ದೀರಿ. ಅತ್ಯಂತ ಕಷ್ಟಪಟ್ಟು ಬೆಳೆದಿರುವಂಥ ಬೆಳೆ ಕಣ್ಣು ಮುಂದೆ ಹೀಗೆ ನೆಲ ಕಚ್ಚಿಬಿಟ್ರೆ ರೈತ ಹೆಂಗೆ ಉಳಿತಾನೆ ಅನ್ನೋದು ಪ್ರಶ್ನೆ. ಅದಕ್ಕಾಗಿ ಅನೇಕ ರೀತಿಯ ಖರ್ಚು ವೆಚ್ಚಗಳನ್ನು ಮಾಡಿರ್ತಾನೆ. ಸಾಕಷ್ಟು ಕೂಲಿ ಆಳುಗಳನ್ನಿಟ್ಟು ಫರ್ಟಿಲೈಸರ್ಗಳಿಗೆ ಹಾಕಿ ಸಾಲ ಮಾಡಿಯೋ ಶೋಲ ಮಾಡಿಯೋ ಬೆಳೆದಿರುವಂಥ ಬೆಳೆ ಹೀಗೆ ಮಣ್ಣು ಪಾಲು, ಕಣ್ಣು ಮುಂದೆ ಮಣ್ಣು ಪಾಲು ಆಗ್ತಾ ಇರೋದು ರೈತರಿಗೆ ನೋವು ತಂದಿದೆ. ಹೋಬಳಿ ಶಿವಪುರ ಗ್ರಾಮ. ನಿನ್ನೆ ರಾತ್ರಿ ಸುರಿದ ಮಧ್ಯರಾತ್ರಿ ಅಕಾಲಿಕ ಮಳೆ ಮತ್ತು ಆನೆಕಲ್ಲು ಗಾಳಿ, ಬಿರುಸಿನ ಗಾಳಿ ಬಂದು ಭತ್ತ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಿದೆ. ಈ ಭತ್ತ ನೆಲ ಕಚ್ಚಿದ್ದ ಭೂಮಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಭೂಮಿಯಲ್ಲಿ ಹಿಟ್ನಾಳ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಬಂದು ನೋಡಿ ಅದನ್ನು ಪರಿಶೀಲನೆ ಮಾಡಿ ರೈತರಿಗೆ ಸೂಕ್ತವಾದ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಪರಿಹಾರ. ಯಾಕಂದ್ರೆ ಸಾಕಷ್ಟು ಖರ್ಚು ಮಾಡಿಬಿಟ್ಟಿದ್ದೇವೆ ರೈತರು. ಈ ದೇಶದ ಬೆನ್ನೆಲುಬು ಅಂದ್ರೆ ರೈತನೇ. ರೈತ ಬೆಳೆದ್ರೆ ಮಾತ್ರ ಎಲ್ಲರಿಗೆ ಅನ್ನ ಸಿಗುವುದು. ಹಾಗಾಗಿ ದಯಮಾಡಿ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅವರೆಲ್ಲ ಬಂದು ನೋಡಿ ಏನಾದರೂ ರೈತರಿಗೆ ಅನುಕೂಲತೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ. ಹಿಟ್ನಾಳ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೊಪ್ಪಳ ಪ್ರತಿನಿಧಿ ನಾಗರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಏನು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಭಾಳಷ್ಟು ಅಂತಂದರೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿದ್ದರಿಂದ ಇಲ್ಲಿ ಈ ಭಾಗದ ರೈತರು ಭಾಳಷ್ಟು ಸಂಕಷ್ಟಕ್ಕೀಡಾಗಿದ್ದರು. ಏಪ್ರಿಲ್ 25ರವರೆಗೆ ನೀರು ಬಿಟ್ಟರೆ ಖಂಡಿತಲೂ ಕೂಡ ಭತ್ತದ ಬೆಳೆಗೆ ನೀರು ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಅದ್ರ ಜೊತೆಗೆ ಮತ್ತೆ ಏನಂತಂದರೆ ಇದೀಗ ಅಕಾಲಿಕ ಮಳೆಯೊಂದು ರೈತರ ಬದುಕನ್ನು ಕಸಿಕೊಂಡಿರುತ್ತು. ಕೊಪ್ಪಳ ಜಿಲ್ಲೆಯ ಹಿಟ್ನಾಳ ಹೋಬಳಿಯ ಭಾಗದಲ್ಲಿ ಅಂದರೆ ಶಿವಪುರ ಗ್ರಾಮ ಬರುತ್ತೆ, ಬಂಡಿ ಹರ್ಲಾಪುರ ಗ್ರಾಮ ಬರುತ್ತೆ, ಹುಲಗಿ ಗ್ರಾಮ ಸೇರಿದಂತೆ ಈ ಭಾಗದ ಗ್ರಾಮಗಳಲ್ಲಿ ನಿನ್ನೆ ಸುರಿದಂಥ ಏನು ಅಕಾಲಿಕ ಮಳೆ ಇದೀಗ ರೈತರ ಬದುಕನ್ನು ಕಸಿಕೊಂಡಿರುತ್ತದೆ. ಏನು ಇಲ್ಲಿ 100 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತನ ಬೆಳೆದಿದ್ರು. ಇನ್ನೇನು 10 ದಿನಗಳಲ್ಲಿ ಬೆಳೆಯನ್ನು ಕಟಾವಾಗುವಂಥ ಹಂತದಲ್ಲಿತ್ತು. ಆದರೆ ನಿನ್ನೆ ಆಲಿಕಲ್ಲು ಮಳೆ ಸಹಿತ ಭಾರಿ ಏನು ಗಾಳಿ ಮಳೆಗೆ ಇಲ್ಲಿ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಆ ಕಾರಣಕ್ಕಾಗಿ ಇನ್ನೇನು ಫಸಲು ಕೈ ಸೇರಬೇಕನ್ನೋ ಅಷ್ಟರಲ್ಲಿ ರೈತರ ಬದುಕು ಇದೀಗ ಅಕಾಲಿಕ ಮಳೆಗೆ ಕೊಚ್ಚಿಕೊಂಡು ಬರುತ್ತಿತ್ತು. ಯಾಕಂತಂದರೆ ಏನು ತೆನೆ ಹೊಡೆದಿತ್ತು, ಭತ್ತದ ಬೆಳೆ ತೆನೆ ಹೊಡೆದಿತ್ತು, ತೆನೆಯ ಮೇಲೆ ಆಲಿಕಲ್ಲು ಬಿದ್ದಿದ್ದರಿಂದ ಸಂಪೂರ್ಣವಾಗಿ ಆ ಬೆಳೆ ಉದುರಿ ಹೋಗಿರುವಂಥದ್ದು, ಅಂದರೆ ಭತ್ತದ ತೆನೆ ಉದುರಿ ಹೋಗಿರುವಂಥದ್ದು. ಈ ಕಾರಣಕ್ಕಾಗಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಒಂದು ಕಡೆ ಅಂತಂದರೆ ನೀರಿല്ലെನ್ನುವ ಆತಂಕ ಇತ್ತು. ಅದ್ರ ಜೊತೆಗೆ ಇದೀಗ ಇನ್ನೇನು ಒಂದು 10 ದಿನಗಳಲ್ಲಿ ಕಟಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದರ ಜೊತೆಗೆ ನಿನ್ನೆ ಏಕಾಏಕಿ ಅಕಾಲಿಕ ಮಳೆ ನಮ್ಮ ಬದುಕನ್ನು ಕಸಿದುಕೊಂಡಿದೆ. ಆ ಕಾರಣಕ್ಕಾಗಿ ಸರ್ಕಾರ ಒಂದು ನಮಗೆ ಪರಿಹಾರ ಒದಗಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಯಾಕಂತಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಇದ್ರ ಜೊತೆಗೆ ನಮಗೆ ಭಾಳಷ್ಟು ಸಂಕಷ್ಟಕ್ಕೀಡಾಗಿದ್ವಿ. ಬೆಳೆ ಕಟಾವು ಮಾಡಬೇಕಂತ ಅನ್ನೋಷ್ಟರಲ್ಲಿ ಅಕಾಲಿಕ ಮಳೆ ನಮ್ಮ ಬದುಕನ್ನು ಕಸಿದುಕೊಂಡಿದೆ. ಆ ಕಾರಣಕ್ಕಾಗಿ ಸರ್ಕಾರ ಮತ್ತು ಕೊಪ್ಪಳ ಜಿಲ್ಲಾಡಳಿತ ಸೂಕ್ತವಾದ ಪರಿಹಾರ ನೀಡಬೇಕಂತೇಳಿ ರೈತರ ಆಗ್ರಹವಾಗಿರುವಂಥದ್ದು. ಈಗಲಾದರೂ ರಾಜ್ಯ ಸರ್ಕಾರ ಮತ್ತು ಕೊಪ್ಪಳ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರೈತರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗುವಂಥದ್ದು.